ಆಲಯಕ್ಕೆ ಬಹಳ ದೂರದಿಂದ ಆಗಮಿಸಿದ್ದಾರೆ. ಅವರು ಬರುವಾಗ ಮಠದ ಭೋಜನದ ಸಮಯ ಎಲ್ಲ ಮುಗಿದಿತ್ತು. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಲಿಕ್ಕೆ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕಾತರದಿಂದ ಬಂದ ಆ ಭಕ್ತರಿಗೆ ತುಂಬಾ ಹಸುವೆಯಿಂದ ಬಳಲಿದ್ದಾರೆ. ಎಷ್ಟು ಕೇಳಿದ್ರು ಎಲ್ಲೂ ಕೂಡ ಸಮಯ ಮೀರಿದ್ರಿಂದ ಅವರಿಗೆ ಊಟದ ವ್ಯವಸ್ಥೆ ಒದಗಿ ಬರಲಿಲ್ಲ. ತುಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ವಿಚಾರ ಮಾಡೋಣ ಅಂತ ಹೇಳಿ ತುಂಗಾ ನದಿಯ ಸ್ನಾನಕ್ಕೆ ಹೋಗಿ ಇಷ್ಟು ನದಿ ಜಲವನ್ನೇ ಪಾನ ಮಾಡಿ ಹಸುವೆಯನ್ನು ಇಂಗಿಸಿಕೊಳ್ಳೋಣ ಅಂತ ನದಿ ತೀರಕ್ಕೆ ಹೋಗಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಶುಚಿಯಾಗಿ ಆನ್ಹಿಕ ಮುಗಿಸಿ ಬೊಗಸೆ ತುಂಬಾ ನೀರು ಕುಡಿಲಿಕ್ಕೆ ಅಂತ ಹೋದಾಗ ಆಚಾರ್ಯ ಅಂತ ಯಾರೋ ಕರೆದ ಹಾಗಾಯ್ತು. ತಲೆ ತಿರುಗಿ ನೋಡಿದರೆ ಯಾರೋ ಒಬ್ಬರು ಬಂದು, ಅಲ್ಲಿಂದ ನಾನು ನಿಮ್ಮನ್ನ ಕೂಗ್ತಾ ಇದ್ದೇನೆ, ಯಾಕೆ ನೀವು ನಿಂತ್ಕೊಳ್ಳಿ, ಇಲ್ಲಿ ತನಕ ಬಂದ್ಬಿಟ್ರಿ, ಏನ್ ಸಮಾಚಾರ ಅಂತ ಕೇಳಿದ್ರು. ಅಲ್ಲ, ಅಲ್ಲಿ ನಿಮ್ಗೆ ಹಸುವೆ ಆಗಿದೆ, ಊಟ ಆಗಿಲ್ಲ ಅಂತ ಹೇಳಿ ಅನ್ನ ಕಳಿಸಿದ್ದಾರೆ, ಅದನ್ನ ನೀವು ತಗೊಳ್ಳಿ ಅಂತ ನಾನು ಅಲ್ಲಿಂದ ಕೂಗಿಕೊಂಡು ಬರ್ತಾ ಇದ್ದೇನೆ, ನೀವು ತಿರುಗಿ ನೋಡದೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ, ತಗೊಳ್ಳಿ ಅಂತ ಹೇಳಿ ಒಂದು ಬಾಳೆ ಎಲೆ, ತಟ್ಟೆಯ ಮೇಲೆ ಬಾಳೆ ಎಲೆ ಹಾಸಿ ಅಲ್ಲಿ ಎಲ್ಲ ರೀತಿಯ ಅಡಿಗೆಯನ್ನು ಬಡಿಸಿದ್ದನ್ನು ತಂದು ಕೊಟ್ಟಿದ್ದಾರೆ. ಏನೋ ಗುರುಗಳ ಅನುಗ್ರಹ, ನಾನು ಹಸುವೆಯಿಂದ ಬಳಲಿದೆ ಅಂತ ಹೇಳಿ ಗುರುಗಳು ಪರಮಾನುಗ್ರಹ ಮಾಡಿ ಯಾರ ಕೈಯಲ್ಲೋ ಮಠದಿಂದ ಅನ್ನದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದುಕೊಂಡು ಆ ತಂದಿದ್ದ ಅನ್ನವನ್ನೆಲ್ಲ ಸ್ವೀಕಾರ ಮಾಡಿದ್ರು, ಊಟ ಮಾಡಿದ್ರು. ಊಟ ಮಾಡಿ ಎಲೆ ತೆಗೆದು ನೋಡಿದರೆ ಬುಡದಲ್ಲಿ ಬೆಳ್ಳಿಯ ತಟ್ಟೆ ಇದೆ. ಮಠದ ಬೆಳ್ಳಿ ತಟ್ಟೆ ಕೊಟ್ಟು ಹೊರಟೋಗಿದ್ದಾರೆ. ಅದನ್ನು ವಾಪಸ್ ಹೋಗಿ ತಲುಪಿಸಬೇಕು ಅಂತ ಹೇಳಿ ಗಾಬರಿಯಿಂದ ನದಿ ತೀರದಿಂದ ಓಡಿಕೊಂಡು ಬಂದು ಮಠದ ಸಿಬ್ಬಂದಿಗಳಲ್ಲಿ ಹೇಳಿದ್ದಾರೆ, ನೋಡಿ ಹೀಗೆ ಒಬ್ಬರು ಆಚಾರ್ಯರು ಬಂದು ನನಗೆ ಈ ತಟ್ಟೆಯಲ್ಲಿ ಊಟ ಕೊಟ್ಟರು, ನದಿ ತೀರಕ್ಕೆ ಬಂದು ತುಂಬಾ ಹಸುವೆಯಿಂದ ಬಳಲಿದ್ದೆ, ಊಟ ಮಾಡದೆ, ನೋಡಿದ್ರೆ ಅದು ಬೆಳ್ಳಿ ತಟ್ಟೆ ಕೊಟ್ಟುಬಿಟ್ಟಿದ್ದಾರೆ, ಮಠದ ತಟ್ಟೆ ವಾಪಸ್ ಕೊಡೋಣ ಅಂತ ಬಂದೆ. ಆ ಆಚಾರ್ಯರು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ, ಆಚಾರ್ಯರು ಎಲ್ಲಿದ್ದಾರೆ ಹೇಳಿ ನಾನು ಅವರಿಗೆ ಈ ತಟ್ಟೆ ಕೊಡಬೇಕು ಅಂತ ಸಿಬ್ಬಂದಿಗಳಲ್ಲಿ ವಿಚಾರಿಸಿದ್ದಾರೆ. ಆದರೆ ಅವರು ಹೇಳಿದ ರೀತಿಯ ಆಚಾರ್ಯರು ಯಾರೂ ಅಲ್ಲಿ ಇಲ್ಲ. ಅವರು ಹೇಳಿದ್ರು, ನೀವು ಹೇಳ್ತಾ ಇರತಕ್ಕಂತಹ ಯಾವ ಆಚಾರ್ಯರು ನಮ್ಮ ಗುಂಪಿನಲ್ಲಿ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಈ ತಟ್ಟೆ ರಾಘವೇಂದ್ರ ಸ್ವಾಮಿಗಳಿಗೆ ಹಸ್ತೋದಕಕ್ಕೆ ತೆಗೆದುಕೊಂಡು ಹೋಗುವಂತಹ ತಟ್ಟೆ ಇದು, ನಿಮ್ಗೆ ಹೇಗೆ ಬಂತಿದು? ನಾವು ನೈವೇದ್ಯವಾಗಿ ಈ ತಟ್ಟೆಯನ್ನು ಸ್ವಚ್ಛ ಮಾಡಿ ಒಳಗೆ ತೆಗೆದಿಟ್ಟಿದ್ದೇವೆ ಅಂತ ಹೇಳಿ ಒಳಗೆ ಹೋಗಿ ತೆಗೆದು ನೋಡ್ತಾರೆ, ಒಳಗೆ ಹಸ್ತೋದಕದ ತಟ್ಟೆ ಇರಲಿಲ್ಲ. ನಾವೆಲ್ಲ ರಾಯರ ನೈವೇದ್ಯವಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ತಟ್ಟೆಯನ್ನು ಒಳಗಿಟ್ಟಿದ್ದೇವೆ, ನಿಮಗೆ ಈ ತಟ್ಟೆ ನಿಮ್ಮ ಕೈಗೆ ಒಬ್ಬ ಆಚಾರ್ಯರು ತಂದು ಕೊಟ್ಟಿದ್ದಾರೆ ಅಂತಂದ್ರೆ ಮಹಾಪುಣ್ಯವಂತರು ನೀವು. ಪ್ರಾಯ ರಾಘವೇಂದ್ರ ಸ್ವಾಮಿಗಳೇ ಆ ಬ್ರಾಹ್ಮಣನ ರೂಪದಲ್ಲಿ ಬಂದು ಈ ತಟ್ಟೆಯಲ್ಲಿ ನಿಮಗೆ ಅನ್ನವನ್ನ ಕೊಟ್ಟು ಅನುಗ್ರಹ ಮಾಡಿದ್ದಾರೆ, ನೀವು ಮಹಾ ಭಗವದ್ಭಕ್ತರಾಗಿದ್ದೀರಿ, ಇದು ರಾಯರ ದೊಡ್ಡ ಕರುಣೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಿಗೆ ಆ ನೈವೇದ್ಯ ಮಾಡ್ತಾ ಇದ್ದಂತಹ ಹಸ್ತೋದಕದ ಆ ತಟ್ಟೆಯನ್ನ ಅವರು ತೆಗೆದುಕೊಂಡು ಒಳಗಿರಿಸಿಕೊಂಡ್ರು. ಹಸಿದವರಿಗೆ ಅನ್ನ, ಜ್ಞಾನದ ಹಸುವೆಯಿಂದ ಬಂದವರಿಗೆ ಶಾಸ್ತ್ರಜ್ಞಾನದ ಲಾಭ, ನಾನಾ ತರಹದ ಸಾಂಸಾರಿಕ ರಗಳೆಗಳಿಂದ ನೊಂದು ಬೆಂದು ಬಳಲಿ ಬಂದವರಿಗೆ ಆ ಸಾಂಸಾರಿಕವಾದ ನೆಮ್ಮದಿ ಶಾಂತಿಯನ್ನು ಕೊಡ್ತಕ್ಕಂತಹ ಮಹಾ ಕರುಣಾಳುಗಳು ರಾಘವೇಂದ್ರ ಸ್ವಾಮಿಗಳು. ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗೀರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಳ್ಪರ ತೂಗಿ.